ನೋಡಿ, ಇದು ಡಿ ಕೆ ಶಿವಕುಮಾರ್ ಅವರ ಫೈನಲ್ ಡಿಸಿಷನ್ ತಗೊಂಡ್ಬಿಟ್ಟಿದ್ದಾರೆ. ಅವರು ಇನ್ನು ಆಲೋಚನೆ ಮಾಡೋ ಮಾತೇ ಇಲ್ಲ. ತೀರ್ಮಾನ ಆಗೋಗಿದೆ, ನಿರ್ಧಾರ ಮಾಡಿದ್ದಾರೆ. ಏನಂತ? ಬಿಜೆಪಿಗೆ ಹೋಗೋದು ಅಂತ ಅಲ್ಲ, ಹಂಗನ್ಕೋಬಿಡಿ. ಈಗೇನು ಬಹಳ ಚರ್ಚೆ ನಡೀತಿದೆಯಲ್ಲ, ಬಿಜೆಪಿಗೆ ಹೋಗ್ತಾರೆ. ಅಷ್ಟು ಸುಲಭ ಇಲ್ಲ. ವಾಸ್ತವ ಹೇಳ್ತಾ ಹೋಗ್ತೇನೆ ನಿಮಗೆ, ಏನೆಲ್ಲ ಅಡ್ಡಿ ಆತಂಕ ಇದೆ ಅಂತೇಳಿ. ಹಾಗಂತಲಿ ಕಾಂಗ್ರೆಸ್ ಅಲ್ಲೇ ಉಳಿಯೋದಾ? ಸಿಎಂ ಆಗದೆ ಹೋದ್ರೆ, ತಾನು ಸಿಎಂ ಆಗೋದಿಲ್ಲ, ಯಾವತ್ತೂ ನನಗೆ ಸಿಎಂ ಆಗೋಗಿ ಬಿಡೋದೇ ಇಲ್ಲ ಅಂದ್ರೆ ಮತ್ತೆ ಕಾಂಗ್ರೆಸ್ ಅಲ್ಲಿ ಇದ್ದೇನ್ ಮಾಡ್ತಾರೆ? ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆದ್ರೆ ಬಿಜೆಪಿಗೆ ಹೋಗೋದು ಅಂತನೂ ಅಲ್ಲ, ಕಾಂಗ್ರೆಸ್ ನಲ್ಲಿ ಇರೋದು ಅಂತನೂ ಅಲ್ಲ. ಹಾಗಾದ್ರೆ ಮತ್ತಿನ್ನೇನು? ಡಿ ಕೆ ಶಿವಕುಮಾರ್ ಕೈಗೊಂಡಿರುವಂತ ತೀರ್ಮಾನ ಏನು? ಬಹಳ ಮುಖ್ಯವಾದ್ದು ಮತ್ತು ಬಹಳ ಸೂಕ್ಷ್ಮವಾಗಿದೆ. ನೋಡಿ, ತುಂಬಾ ಯೋಚನೆ ಮಾಡ್ತಾರೆ, ಬಹಳ ಸ್ಟ್ರಾಟಜಿಗಳನ್ನ ಇಟ್ಟಿದ್ದಾರೆ. ಅವರೆಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ ನಂತರವೇ ಈ ತೀರ್ಮಾನ ತೆಗೆದುಕೊಂಡಿರುವಂತದ್ದು. ಏನು ಆ ತೀರ್ಮಾನ? ಅದೇ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಏನಾದರೂ ಒಂದು ತೀರ್ಮಾನ ಕೈಗೊಳ್ಳಲೇಬೇಕು. ಯಾಕಂದ್ರೆ ಸಿದ್ದರಾಮಯ್ಯನವರು ಹೇಳಾಯ್ತು, 5 ವರ್ಷ ನಾನೇ ಮುಖ್ಯಮಂತ್ರಿ, ದೇವರಾಜ ಅರಸು ಅವ್ರ ರೆಕಾರ್ಡು ಮುರಿತೀನಿ, ನಿಜಲಿಂಗಪ್ಪನವ್ರ ರೆಕಾರ್ಡು ಮುರಿತೀನಿ, 5 ವರ್ಷ ಪೂರ್ಣ ಮಾಡ್ತೀನಿ ಅಂತ. ಬೆನ್ನಿಗೆ ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್, KN ರಾಜಣ್ಣ, ಒಬ್ರ ಜಮೀರ್ ಅಹಮದ್ ಇಲ್ಲಿವರೆಗೂ ಸೈಲೆಂಟ್ ಆಗಿದ್ರು. ಅವರು ಹೇಳಾಯ್ತು, ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ, ಸಿದ್ದರಾಮಯ್ಯನ ಮುಟ್ಟಿದ್ರೆ ಭಸ್ಮ ಆಗೋಗ್ತಾರೆ ಅಂತೆಲ್ಲ ಅವರು ಹೇಳಾಯ್ತು. ಇಲ್ಲಿವರೆಗೂ ಅವ್ರು ಸೈಲೆಂಟ್ ಆಗಿರ್ತಾ ಇದ್ರು. ಹೈಕಮಾಂಡ್ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿತ್ತು. ಈ ಸರ್ಕಾರ ಯಾವಾಗ ರಚನೆ ಆಗುವ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ಮಿನಿಸ್ಟರ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ವಿರೋಧ ಇತ್ತು. ಆಗ ಅವ್ರು ಕೊಟ್ಟ ಕಾರಣ ಏನಂದ್ರೆ, ಇವ್ರಿಗೆ ಬಾಯಿ ಬಂದಂಗೆ ಮಾತಾಡ್ತಾರೆ, ನನ್ನ ವಿರುದ್ಧ ನಿರಂತರವಾಗಿ ಹೇಳಿಕೆ ಕೊಟ್ಟಿದ್ದಾರೆ, ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ದಾರೆ ಅಂತೆಲ್ಲ ದೂರಿತ್ತು. ಆಗ ಹೈಕಮಾಂಡ್ ಒಂದು ಡೈರೆಕ್ಷನ್ ಕೊಡ್ತು, ನೋಡಿ ನೀವು ಯಾರ ಪರವಾಗಲಿ ವಿರುದ್ಧವಾಗಲಿ ಏನು ಹೇಳಿಕೆ ಕೊಡಬೇಡಿ ಅಂತ. ಆದ್ರೆ ಈಗ ಯಾವ ಹಂತಕ್ಕೆ ಬಂದಿದೆ ಅಂದ್ರೆ, ಯಾರ ಮಾತು ಕೇಳ್ತಾ ಇಲ್ಲ. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ಮೇಲೆ ಹೇಳಿಕೆಗಳು ಬರ್ತಾ ಇದೆ. ಜಮೀರ್ ಅವರು ನಂದು ಒಂದಿರ್ಲಿ ಅಂತಲಿ ಬಿಟ್ಟಿದ್ದಾರೆ. ಅದೆಲ್ಲ ಇರ್ಲಿ. ಈಗ ಬಹಳ ಮುಖ್ಯವಾದ ವಿಚಾರ, ಡಿ ಕೆ ಶಿವಕುಮಾರ್ ಅವರ ತೀರ್ಮಾನ ಏನು ಅದನ್ನ ಹೇಳ್ತೀನಿ. ನೋಡಿ, ಒಂದಲ್ಲ ಎರಡಲ್ಲ 3 ತೀರ್ಮಾನ ಮಾಡ್ಕೊಂಡಿದ್ದಾರೆ. 3 ತೀರ್ಮಾನಕ್ಕೂ 3 ಆಯಾಮಗಳಿದೆ. ಅದರಲ್ಲೂ 3ನೇ ಡಿಸಿಷನ್ ಇದೆಯಲ್ಲ ಬಹಳ ಮುಖ್ಯ. ನಾನು ನಿಮಗೆ ಆಯ್ಕೆಗಳನ್ನ ಹೇಳಿ ಏನಾಗುತ್ತೆ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಇರುತ್ತೆ ತೀರ್ಮಾನಗಳಲ್ಲಿ. ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಎರಡೂ ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ, ಅವ್ರು ಬಿಜೆಪಿಗೆ ಹೋಗೋದು ಅಂತಾನೆ ತೀರ್ಮಾನ ಮಾಡ್ಕೊಂಡ್ರು ಅಂತ ಒಂದು ಅಸ್ಯೂಮ್ ಮಾಡ್ಕೊಳ್ಳಿ. ಸುಮ್ಮನೆ ನಾನು ನಿಮಗೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಹೋಗೋದು ಅಂತ ತೀರ್ಮಾನ ಮಾಡ್ಕೊಂಡ್ರು. ಏನಷ್ಟು ಸುಲಭನಾ? ಅಲ್ಲಿ ರಮೇಶ್ ಜಾರಕಿಹೊಳಿಯನ್ನು ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕ್ತಾರಾ? ಯತ್ನಾಳ್ ರೆಡ್ ಕಾರ್ಪೆಟ್ ಹಾಕ್ತಾರಾ? ಮುನ್ರತ್ನಂ ರೆಡ್ ಕಾರ್ಪೆಟ್ ಹಾಕ್ತಾರಾ? ಸಂಘ ಪರಿವಾರದವರೆಲ್ಲ ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡ್ತಾರಾ? ಎಷ್ಟು ಜನ ವಿರೋಧಿಗಳಿದ್ದಾರೆ ಬಿಜೆಪಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ? ಅಷ್ಟು ಸುಲಭವಾಗಿ ಬಿಟ್ಬಿಡ್ತಾರ? ಅಲ್ಲಿರುವಂತ ಒಕ್ಕಲಿಗ ನಾಯಕರೇ ಹೊರಗಡೆ ಚೆನ್ನಾಗಿರ್ಬೋದು, ಏನೋ ಅಡ್ಜಸ್ಟ್ಮೆಂಟ್ ಇರ್ಬೋದು, ಬಂದ್ರೆ ಡಾಮಿನೇಟ್ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಎಷ್ಟೋ ಜನ ವಿರೋಧ ಮಾಡ್ತಾರೆ. ಅಷ್ಟು ಸುಲಭ ಅಲ್ಲ ಹೋಗೋದು ಅಂದ್ಕೊಳ್ಳೆ, ಹೋಗಿ ಅಲ್ಲಿ ಮುಖ್ಯಮಂತ್ರಿ ಆಗೋದೇನು ಏನಷ್ಟು ಸಲೀಸ? ಅದು ಹಂಗಾಗೋದಿಲ್ಲ. ಅದು ಅದೇ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಆಲೋಚನೆ ಮಾಡಲೇಬೇಕು. ಮಹಾರಾಷ್ಟ್ರದ ಕತೆ ಬೇರೆ. ಅಲ್ಲಿ ಏಕನಾಥ್ ಶಿಂದೆ ಬಂದ್ರು, ಏನು ಶಿವಸೇನೆ ಪಾರ್ಟಿನೇ ತಗೊಂಡ್ಬಂದ್ಬಿಟ್ರು ಅವರು. ಕಾಂಗ್ರೆಸ್ ಎಲ್ಲ ಹಂಗಾಗುತ್ತಾ? ಸಿದ್ದರಾಮಯ್ಯನವ್ರ ಹಿಂದೆ ಅವ್ರದೇ ಆದ ಬೆಂಬಲಿಗರ ಪಡೆ ಇದೆ. ಮತ್ತೆ ನೀವು ಸಂಖ್ಯಾವಾರು ನೀವು ಕಂಪೇರ್ ಮಾಡಿದ್ರೆ ಸಿದ್ದರಾಮಯ್ಯನವ್ರ ಹಿಂದೆಯೇ ಶಾಸಕರ ಸಂಖ್ಯೆ ಹೆಚ್ಚಿದೆ. ಆ ರೀತಿ ಇರುತ್ತೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬಂದು ಮುಖ್ಯಮಂತ್ರಿ ಆಗೋದು ಅಂದುಕೊಂಡಷ್ಟು ಸುಲಭ ಅಲ್ಲ. ಏನು ಅಡ್ವಾಂಟೇಜ್ ಏನು ಅಂದ್ರೆ, ಅವ್ರು ಬಿಜೆಪಿಗೆ ಬಂದ್ರೆ ಕೇಸ್ ಎಲ್ಲ ಕ್ಲಿಯರ್ ಮಾಡಿಸ್ಕೋಬಹುದು. ಕೇಂದ್ರದಲ್ಲಿ ಬಿಜೆಪಿ ಆಡಳಿತದಲ್ಲಿ ಇರೋದ್ರಿಂದ ಅಮಿತ್ ಶಾ ಅವ್ರ ಜೊತೆ ಒಂದು ನೆಟ್ವರ್ಕ್ನ ಬಿಲ್ಡ್ ಮಾಡ್ಕೊಂಡ್ರೆ ಅವರಿಂದಾಗಿಯೇ ಆಗಿರುವಂಥ ಕೇಸ್ಗಳು ಅಂತ ಏನು ಡಿ ಕೆ ಶಿವಕುಮಾರ್ ಅವರು ಆರೋಪ ಮಾಡ್ತಾರಲ್ಲ, ತಾನು ಜೈಲಿಗೆ ಹೋಗಿದ್ದು ಅವರಿಂದ ಅಂತ ಆಪಾದನೆ ಮಾಡ್ತಾರಲ್ಲ, ಆ ಕೇಸ್ಗಳೆಲ್ಲ ಕ್ಲಿಯರ್ ಮಾಡ್ಕೋಬಹುದು. ಅಟ್ಲೀಸ್ಟ್ ನನ್ನ ಮನೆಯವರಿಗೆ ಮಕ್ಕಳಿಗಾದ್ರೂ ತಲೆನೋವು ಇರಲ್ಲ. ಈ ಕೇಸ್ಗಳೆಲ್ಲ ಕ್ಲಿಯರ್ ಆದರೆ ಅನ್ನುವ ಕಾರಣಕ್ಕಾಗಿ ಕೇಸ್ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಮತ್ತೆ ಈಗ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗೋದಿದೆಯಲ್ಲ, ತಮ್ಮ ಕ್ಷೇತ್ರಗಳನ್ನ ಉಳಿಸ್ಕೋಬಹುದು. ತನ್ನ ಬ್ರದರ್ಗೆ ಅಂದ್ರೆ ಡಿ ಕೆ ಸುರೇಶ್ ಅವರಿಗೆ, ಕುಣಿಗಲ್ ರಂಗನಾಥ್ ಅವರಿಗೆ, ಹಾಗೆ ತಮ್ಮ ಆಪ್ತೇಷ್ಟರು ಯಾರ್ಯಾರಿದ್ದಾರೆ, ತಮ್ಮ ಕಟ್ಟರ್ ಬೆಂಬಲಿಗರು ಅಂತ ಯಾರಾದರೂ ಇವ್ರ ಜೊತೆ ಬಂದರೆ ಅವರಿಗೆ ಕ್ಷೇತ್ರಗಳನ್ನ ಉಳಿಸಿಕೊಡ್ಬೋದು. ಅದೊಂದು ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಅದಷ್ಟೇ ಅಲ್ಲ, ಮತ್ತೊಂದು ಬಹಳ ಮುಖ್ಯವಾದ್ದು, ಮುಂದೆ ಡಿ ಕೆ ಸುರೇಶ್ ಅವರಿಗೆ ಕೇಂದ್ರದಲ್ಲಿ ಅವರಿಗೆ ರಾಜ್ಯಸಭಾ ಸದಸ್ಯ ಸ್ಥಾನ ಕೊಟ್ಟು ಕೇಂದ್ರ ಸಚಿವರನ್ನಾಗಿ ಮಾಡೋದು, ಈ ರೀತಿಯ ಪ್ರಪೋಸಲ್ ಕೂಡ ಬರ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಅವರು ಏಕಾಏಕಿ ಮುಖ್ಯಮಂತ್ರಿ ಆಗೋದಿದೆಯಲ್ಲ, ಅಷ್ಟು ಸುಲಭ ಇಲ್ಲ, ಅಂದ್ಕೊಂಡಷ್ಟು ಸುಲಭ ಇಲ್ಲ. ಯಾಕಂದ್ರೆ ಬಿಜೆಪಿಯಲ್ಲೂ ಕೂಡ ಬಿಜೆಪಿಯಲ್ಲೇ ಬಡದಾಟ ನಡೀತಿದೆ. ನೀವು ನೋಡ್ತಾ ಇದ್ದೀರಿ
ಹೀಗಿರುವಾಗ ಏಕಾಏಕಿ ಇವತ್ತು ಕರ್ಕೊಂಡು ಬಂದು ನಾಳೆ CM ಮಾಡುವಂತ ಸನ್ನಿವೇಶ ಬಿಜೆಪಿಯಲ್ಲಿ ಸದ್ಯಕ್ಕೆ ಕರ್ನಾಟಕ ಬಿಜೆಪಿಯಲ್ಲಿ ಕಾಣಿಸ್ತಾ ಇಲ್ಲ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ DK ಶಿವಕುಮಾರ್ ಅವ್ರ ಜೊತೆ ಶಾಸಕರು ಬರೋ ಹಾಗೂ ಕಾಣಿಸ್ತಾ ಇಲ್ಲ. ಏಕನಾಥ್ ಶಿಂದೆ ಹಿಂದೆ ನಾ ಹೇಳದ್ನಲ್ಲ, ಶಿವಸೇನೆ ಖಾಲಿ ಆಗೋಯ್ತು, ಒಂದು 8 ಜನ ಉಳಿದ್ರು ಅಷ್ಟೇ ಅಲ್ಲಿ. ಸೊ ಹಂಗಿಲ್ಲ, ಆಗೋದಿಲ್ಲ. ಆ ಕಾರಣಕ್ಕಾಗಿ ಅಷ್ಟು ಸುಲಭ ಇಲ್ಲ. ಇದು ಆಯ್ಕೆ ನಂಬರ್ 1, ಬಿಜೆಪಿಗೆ ಹೋಗೋದು. ಮೇಲ್ನೋಟಕ್ಕೆ ಅಂದುಕೊಂಡಷ್ಟು ತಾವು ಅಂದುಕೊಂಡದನ್ನ ಸಾಧಿಸ್ಲಿಕ್ಕೆ ಅವ್ರ ಗುರಿ ಏನು, ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಅಷ್ಟು ಸುಲಭ ಇಲ್ಲ ಅನ್ನೋದು ಸ್ಪಷ್ಟ. ನೋಡಿ, ಮತ್ತೆ ನೀವು ಲೆಕ್ಕ ಹಾಕಿದ್ರು ಕೂಡ ಬಿಜೆಪಿದೊಂದು 65, JDSದೊಂದು 18 ಸೇರಿದ್ರು ಎಷ್ಟಾಯ್ತು ನಿಮಗೆ? ಒಂದು 83 ಸೀಟ್ ಆಗುತ್ತೆ. ನಿಮಗೆ 113ಕ್ಕೆ ಅಲ್ಲಿ ನಿಮಗೆ ಹೆಚ್ಚು ಕಮ್ಮಿ ನೋಡಿ 93, 103, 113, 30 ಸೀಟ್ ಮೇಲ್ನೋಟಕ್ಕೆ ಬೇಕು. ಅಷ್ಟು 30 ಜನ ಕರ್ಕೊಂಡ್ಬಂದ್ರೆ ಎಲ್ಲರನ್ನು ಗೆಲ್ಸ್ಕೊಳಕ್ಕಾಗತ್ತೆ? ಎಲ್ಲ ಅಷ್ಟು ಜನ ರಾಜೀನಾಮೆ ಕೊಡಬೇಕು. ಮೊದಲನೇದಾಗಿ 30 ಜನ ರಾಜೀನಾಮೆ ಕೊಡಕ್ಕೆ ರೆಡಿ ಇರ್ತಾರಾ? ಈ ಹಂತದಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಕಳೆದ 2 ವರ್ಷದಲ್ಲಿ. ಯಾವ ಶಾಸಕರಿಗೂ ದುಡ್ಡು ಸಿಕ್ಕಿಲ್ಲ. ಅಷ್ಟು ಸುಲಭ ಇಲ್ಲ. ನಂಬರ್ 1. ನಂಬರ್ 2, ರಾಜೀನಾಮೆ ಕೊಟ್ಟು ಬಂದ್ರು ಅಂತ ಅನ್ಕೊಳ್ಳೋಣ, ಮತ್ತೆ ಗೆಲ್ತಾರ ಅಷ್ಟು ಜನ? ಬಹುಮತ ಉಳಿಸ್ಕೋಬೇಕಲ್ಲ. ಒಂದ್ಸತಿ ಸಾಬೀತು ಮಾಡಿದ್ರೆ ಆಗೋದಿಲ್ವಲ್ಲ. ಆ ಕಡೆ ಕಾಂಗ್ರೆಸ್ ಅವರನ್ನು ಕಡಲೆಪುರಿ ತಿಂತ ಕೂತಿರ್ತಾರೆ, ಇವ್ರು ಬಿಜೆಪಿ ಕರ್ಕೊಂಡು ಬಂದ್ರೆ. ಅಲ್ಲಿ ಸಿದ್ದರಾಮಯ್ಯ ಅಂಡ್ ಟೀಮ್ ಜಾರಕಿಹೊಳಿ ಎಲ್ಲ ಸರ್ಕಾರ ಬೀಳ್ಸಕ್ ನೋಡ್ತಾ ಇರ್ತಾರೆ. ಸತೀಶ್ ಜಾರಕಿಹೊಳಿ ಎಲ್ಲ, ಪರಮೇಶ್ವರ್ ಎಲ್ಲ ಸುಮ್ಮನೆ ಕೂರ್ತಾರ? ಹೆಂಗಾದ್ರೂ ಸರ್ಕಾರ ತೆಗಿಬೇಕು ಅಂತ ಅವ್ರು ನಿಲ್ತಾರೆ. ಸೊ ಹೀಗಾಗಿ ಸರ್ಕಾರ ಉಳಿಬೇಕಲ್ಲ, ಬಂದ್ CM ಆದ್ರೆ ಮುಗ್ದೋಯ್ತಾ? ಆ ಕಾರಣಕ್ಕಾಗಿ ಅಷ್ಟು ಸುಲಭ ಇಲ್ಲ. ಈ ಸತಿ ನಂಬರ್ ಅಷ್ಟು ಸುಲಭ ಇಲ್ಲ. 136 ಇದ್ದಿದ್ದೀಗ 139 ಹೋಗಿ 140 ಅಂತಾರೆ ಅವರು, ಇಂಡಿಪೆಂಡೆನ್ಸ್ನೆಲ್ಲ ಸೇರ್ಕೊಂಡು. 140 ಶಾಸಕರಿರುವಂಥ ಸರ್ಕಾರವನ್ನ ಏಕಾಏಕಿ ಬೀಳಿಸ್ಬಿಟ್ಟು ಮತ್ತಿವ್ರು ಉಳಿಸ್ಕೊಂಡು ಹೋಗೋದು ಅಷ್ಟು ಸುಲಭ ಇಲ್ಲ. ಸೊ ಇದನ್ನು ಗಮನಿಸಬೇಕಾಗತ್ತೆ. ಸೊ ಇದು ಆಯ್ಕೆ ನಂಬರ್ 1. ಇನ್ನು ಆಯ್ಕೆ ನಂಬರ್ 2 ಏನಪ್ಪ ಅಂದರೆ, DK ಶಿವಕುಮಾರ್ ಅವರು ಕಾಂಗ್ರೆಸ್ಸಲ್ಲೇ ಹಾಗಾದರೂ ಉಳಿಲಿಕ್ಕೆ ಪ್ರಯತ್ನ ಮಾಡಿ. ಅದೇನಾಗುತ್ತೋ ಆಗಲಿ, ಹೆಂಗಿದ್ರು ಜೈಲಿಗೆ ಹೋಗಿ ಬಂದಾಯಿತು, ಅದೇನು ಕೇಸ್ ಆಗುತ್ತೆ ಫೇಸ್ ಮಾಡೋಣ, CBI ಕೇಸು ಫೇಸ್ ಮಾಡೋಣ, ಕಾಂಗ್ರೆಸ್ಸಲ್ಲೇ ಇರೋದು, ಫೈಟ್ ಮಾಡೋದು. ಹಿಂಗೆ ನಾವು ಬಿಜೆಪಿಗೆ ಹೋಗ್ತೀನಿ ಅಂತಲೇ ಹೆದರಿಸಿ ಆದರೂ ಇವತ್ತಲ್ಲ ನಾಳೆ CM ಪಟ್ಟವನ್ನು ಗಿಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡೋದು, ನನ್ನ CM ಮಾಡಿ ಸರ್ಕಾರನ ಉಳಿಸ್ಕೋತೀನಿ ಅಂತ ಹೇಳೋದು, ಹೈಕಮಾಂಡ್ನ ಹೇಗಾದರೂ ಮಾಡಿ ಅದು ಬ್ಲ್ಯಾಕ್ ಮೇಲ್ ಮಾಡಿ ಆದರೂ ಪಟ್ಟವನ್ನು ಪಡ್ಕೋಬೇಕು. ಒಂದ್ಸತಿ ಅಸೆಂಬ್ಲಿಯಲ್ಲಿ ಹೇಳಿದ್ರಲ್ಲ, ಒದ್ದು ಕಿತ್ಕೋಬೇಕು ಅಂತ ಹೇಳಿದ್ರು ನಮ್ಮ ಗುರುಗಳು ಅಂತ. ಹಾಗೆ ಈಗ ಮತ್ತೊಮ್ಮೆ ಒದ್ದು ಕಿತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು. ಸೊ ಎಲ್ಲಿಯವರೆಗೂ ಸಾಧ್ಯವೋ ಅಲ್ಲಿಯವರೆಗೂ ಹೀಗೆ ತಳ್ಕೊಂಡು ಹೋಗ್ಬೋದು. ಅಟ್ಲೀಸ್ಟ್ ಅಧಿಕಾರದಲ್ಲಿ ಇರ್ತೀನಿಲ್ಲ, ಉಪಮುಖ್ಯಮಂತ್ರಿ ಆಗಾದರೂ ಇರ್ತೀನಿ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲೇ ಉಳಿಯುವ ಆಯ್ಕೆಯನ್ನ ಅವರೀಗ ಸದ್ಯಕ್ಕೆ ಇಟ್ಕೋಬಹುದು. ಆದರೆ ಅದರಿಂದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯವಾ? ಅದನ್ನು ಯೋಚನೆ ಮಾಡಿದ್ರೆ ಮೇಲ್ನೋಟಕ್ಕೆ ಅಷ್ಟು ಸುಲಭವಾಗಿ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವ್ರು ಬಿಡ್ಲಿಕ್ಕೆ ರೆಡಿ ಇಲ್ಲ. ಒಂದು ವೇಳೆ ಸಿದ್ದರಾಮಯ್ಯನವ್ರು ಬಿಟ್ಟರು DK ಶಿವಕುಮಾರಿಗೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಅವರು ಹಿಂದೆ ದೊಡ್ಡ ಪಡೆಯೇ ಈಗಾಗಲೇ ಹೈಕಮಾಂಡಿಗೆ ಹೋಗಿ ಹೇಳಿ ಬಂದಿದ್ದಾರೆ. ಸತೀಶ್ ಜಾರಕಿಹೊಳಿ ನೇರವಾಗಿ ಹೇಳಿದ್ದಾರೆ, DK ಶಿವಕುಮಾರ್ ಏನಾದರೂ CM ಮಾಡಿದ್ರೆ 60 ಜನ ಹೊರಗೆ ಹೋಗ್ತಾರೆ ಶಾಸಕರು ಅಂತ. ಸೊ ಹೀಗಿರುವಾಗ ಅಷ್ಟು ಸುಲಭವಾಗಿ DK ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲೂ CM ಆಗೋದು ಸುಲಭ ಇಲ್ಲ. ಅದಕ್ಕೆ ಈಗ 2028ರ ಜಪ ಶುರು ಮಾಡಿರೋದವರು. 2028ಕ್ಕೆ ನನ್ನದೇ ನಾಯಕತ್ವ ಅಂತ, 2028ಕ್ಕಾದ್ರೂ CM ಆಗಕ್ಕಾಗುತ್ತಾ ಅಂತ. ಆಗ್ಲೂ ಅಂದುಕೊಂಡಷ್ಟು ಸುಲಭ ಇರೋದಿಲ್ಲ. ಮತ್ತು ಅವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಏನು ಗ್ಯಾರಂಟಿ? ಸೊ ಹಾಗಾದ ಸಂದರ್ಭದಲ್ಲಿ ಬರುತ್ತೆ 3ನೇ ಆಯ್ಕೆ. ಇದು ಬಹಳ ಇಂಟ್ರೆಸ್ಟಿಂಗ್. ಏನು 3ನೇ ಆಯ್ಕೆ ಬಹಳ ಮುಖ್ಯ. ಹಿಂದೆ ನೀವು ರಾಜಕೀಯ ಇತಿಹಾಸವನ್ನು ನೋಡ್ತಾ ಬಂದ್ರೆ ಯಾರೆಲ್ಲ ಈ ರೀತಿ ಕೇಸ್ಗಳನ್ನೆಲ್ಲ ಹಾಕಿಸ್ಕೊಂಡು ಪಕ್ಷದಲ್ಲಿ 2 ಭಾಗಗಳಾಗಿ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ಇದ್ದವರು, ಅವ್ರ ಪೈಕಿ ಬಹುತೇಕರು ಪಕ್ಷವನ್ನ ಬಿಡುವ ಸಂದರ್ಭಗಳು ಬರುತ್ತೆ. ಯಡಿಯೂರಪ್ಪನವರು ಕೂಡ ಬಿಜೆಪಿ ಬಿಟ್ಟು KJP ಮಾಡಿದ್ರು. ನಿಮಗೆ ನೆನಪಿರ್ಬೋದು, 2013ರ ಚುನಾವಣೆಗೂ ಮೊದಲು KJP ಮಾಡಬೇಕಾಯ್ತು, ಕರ್ನಾಟಕ ಜನತಾ ಪಕ್ಷವನ್ನ ಮಾಡಿದ್ರು. ಆಗ ಕಾಂಗ್ರೆಸ್ಸೇ ಅದರ ಹಿಂದೆ ಇದ್ದದ್ದು, ಅವರು ಪಕ್ಷ ಬಿಡೋ ಹಾಗೆ ಮಾಡಿದ್ದು. ಈಗ DK ಶಿವಕುಮಾರ್ ಅವರಿಗೆ ಅದೇ ಪರಿಸ್ಥಿತಿ ಬರ್ಬೋದು. ಕಾಂಗ್ರೆಸ್ ಅನ್ನ ತೊರೆಯಬೇಕಾಗ್ಬೋದು, ಆದರೆ ಬಿಜೆಪಿ ಸೇರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅಂತಹ ಸಂದರ್ಭದಲ್ಲಿ ಹೊಸ ಪಕ್ಷ ಸ್ಥಾಪನೆ, ಒಂದು ಪ್ರಾದೇಶಿಕ ಪಕ್ಷ ಸ್ಥಾಪನೆ ಮಾಡುವಂತ ಪ್ರಯತ್ನ ಅಂಥದ್ದು ಕೂಡ ಆಗ್ಬೋದು. ಸೊ ಹಾಗೇನಾದ್ರೂ ಆದ್ರೆ ಏನು ಅಡ್ವಾಂಟೇಜ್ ಅಂದ್ರೆ, ಒಂದು ವೇಳೆ ಏನೋ ಒಂದಷ್ಟು ಶಾಸಕರನ್ನ ತಮ್ಮಲ್ಲಿರೋ ಸಂಪನ್ಮೂಲವನ್ನು ಬಳಸಿ ಗೆಲ್ಲಿಸ್ಕೊಂಡ್ರೆ ಆಗ ಏನಾದ್ರೂ ಕಿಂಗ್ ಮೇಕರ್ ಆಗ್ಬೋದಾ? ಕುಮಾರಸ್ವಾಮಿ ತರ. ಕುಮಾರಸ್ವಾಮಿ ಅವರು 30 ಸೀಟ್ ಗೆದ್ಕೊಂಡು ಅವರೇ ಮುಖ್ಯಮಂತ್ರಿ ಅಂತ ಹೇಳ್ತಾರಲ್ಲ, ಹಾಗೆ 30 ಸೀಟ್ ಗೆದ್ದು ಮುಖ್ಯಮಂತ್ರಿ ಆಗ್ಬೋದಾ ಅನ್ನುವ ಲೆಕ್ಕಾಚಾರ ಹಾಕೊಂಡು ಕೂರ್ಬೋದು. ಹೇಗೋ ಬಿಜೆಪಿ ಜೊತೆ ಒಂದಷ್ಟು ಕ್ಷೇತ್ರಗಳನ್ನ ಉಳಿಸ್ಕೊಂಡು ನಿಮ್ ಜೊತೆನೇ ಬರ್ತೀನಿ ಅಂತ ಹೇಳ್ಕೊಂಡು ಆಮೇಲೆ ಮತ್ತೊಂದು ಅಡ್ವಾಂಟೇಜ್ ಇರುತ್ತೆ, ಏನೋ ಗೆದ್ರು ಅನ್ಕೊಳ್ಳಿ ಒಂದಷ್ಟು ಸೀಟು, ಆಗ ಕಾಂಗ್ರೆಸ್ ಜೊತೆ ಬೇಕಾದ್ರೂ ಹೋಗ್ಬೋದು, ಬಿಜೆಪಿ ಜೊತೆ ಬೇಕಾದ್ರೂ ಹೋಗ್ಬೋದು. ಆಮೇಲೆ ಇವ್ರ ಹತ್ರ ಸಂಪನ್ಮೂಲ ಇದೆ, 1000 ಕೋಟಿ ಬೇಕಾದ್ರೂ ಹಾಕ್ಲಿಕ್ಕೆ ದುಡ್ಡಿದೆಯಲ್ಲ. ಹೀಗಾಗಿ ಆ ಆಯ್ಕೆಯನ್ನು ನೋಡ್ಬೋದು. ಇದರಿಂದ ಒಂದು ಅಡ್ವಾಂಟೇಜ್ ಏನು, ನಾನು ಪ್ರಾದೇಶಿಕ ಪಕ್ಷ ಮಾಡ್ತೀನಿ, ನನ್ನ ಕೇಸೆಲ್ಲ ಕ್ಲಿಯರ್ ಮಾಡ್ಕೊಡ್ಬೇಕು,
ನೆಕ್ಸ್ಟ್ ಬಿಜೆಪಿಗೆ ಒಂದಷ್ಟು ಸ್ಥಾನ ಕಡಿಮೆ ಆದರೆ ನಾನು ಬೆಂಬಲ ಕೊಡ್ತೀನಿ, ನಾನು ಮುಖ್ಯಮಂತ್ರಿ ಮಾಡಬೇಕು, ಈ ರೀತಿಯ ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹೋಗ್ಬೋದು. ಆ ಸಾಧ್ಯತೆಯೂ ಕೂಡ ಇರುತ್ತೆ. ಆ ದೃಷ್ಟಿಯಿಂದ ಮೂರನೇ ಆಯ್ಕೆ ಇದೆಯಲ್ಲ, ಅದು ಬಹಳ ಮುಖ್ಯ ಅನ್ಸುತ್ತೆ. 30 ಸೀಟ್ ಗೆದ್ಕೊಂಡು ಮುಖ್ಯಮಂತ್ರಿ ಆಗುವಂತ ಪ್ಲಾನ್, ಕುಮಾರಸ್ವಾಮಿ ಅವರು ಹೇಗೆ ಮುಖ್ಯಮಂತ್ರಿ ಆಗ್ತಾ ಬಂದಿದ್ದಾರಲ್ಲ ಆ ರೀತಿಯ ಒಂದು ಪ್ರಯತ್ನವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡುವ ಸಾಧ್ಯತೆ ಇದೆ. ಈ 3 ಆಯ್ಕೆಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ಮುಂದಿದೆ. ಅವರು ಸನ್ನಿವೇಶ ನೋಡ್ತಾರೆ, ಸಮಯ ನೋಡ್ತಾರೆ, ಹೇಗೆ ಹೋಗುತ್ತೆ ಕಾಲ ಅಂತ ನೋಡ್ತಾರೆ, ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾರೆ. ಯಾಕಂದ್ರೆ ಚುನಾವಣೆಗೆ ಇನ್ನೂ 3 ವರ್ಷ ಇದೆ. ಚುನಾವಣೆ ಹತ್ತಿರ ಬಂದಾಗ ಇವೆಲ್ಲ ತೀರ್ಮಾನ ಆಗೋದು. ನೋಡಿ, ಯಡಿಯೂರಪ್ಪನವ್ರದ್ದು ಕೂಡ 2012ರಲ್ಲಿ ಅವರು, ಅದು ಕೊನೆಯಲ್ಲಿ ಡಿಸೆಂಬರ್ ಅಲ್ಲಿ ಅವರು ಪಕ್ಷ ಸ್ಥಾಪನೆ ಮಾಡಿದ್ದು. ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಚುನಾವಣೆ ಹತ್ತಿರ ಬರೋವರೆಗೂ ಕಾಯ್ಬೋದು, ಅಲ್ಲಿವರೆಗೂ ಕಾಂಗ್ರೆಸ್ ಒಳಗೆ ಪ್ರಯತ್ನವನ್ನು ಮಾಡ್ಬೋದು. ಏನೆಲ್ಲ ಆಗುತ್ತೆ, ಸಂದರ್ಭ ಸನ್ನಿವೇಶ ಕಾದು ನೋಡುವ ತಂತ್ರ ಅನುಸರಿಸಬಹುದು ಅಂತ ಅದೇ ಕಾರಣಕ್ಕಾಗಿ. ಸೊ ಹೀಗಾಗಿ ಈ 3 ಆಯ್ಕೆಗಳನ್ನ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಯಾವ ಆಯ್ಕೆಯನ್ನ ತಮಗೆ ಅನುಕೂಲ ಅಂತ ಭಾವಿಸಬಹುದು? ಆಮೇಲೆ ಹೊಸ ಪಕ್ಷ ಸ್ಥಾಪನೆ ಮಾಡಿ ಅದನ್ನ ಗೆಲ್ಸ್ಕೊಳ್ಳೋದಷ್ಟು ಸುಲಭ ಇಲ್ಲ. ನೋಡಿ, ಎಂತೆಂಥವ್ರೆಲ್ಲ ಫೇಲ್ ಆದರು. ದೇವರಾಜ ಅರಸು, ಬಂಗಾರಪ್ಪನವರು ಗೆದ್ದಿರ್ಬೋದು, ಒಂದು 10% ಓಟು ತೆಗೆದಿರ್ಬೋದು, 14 ಸೀಟು ಗೆದ್ದಿರ್ಬೋದು. ಇವನ್ ಯಡಿಯೂರಪ್ಪನವರು, ಅವರು ಒಂದು 10% ಓಟು ತಗೊಂಡಿರ್ಬೋದು, ಒಂದು 6 ಸೀಟು ಗೆದ್ದಿರ್ಬೋದು. ಆದರೆ ನೀವು ಲಾಂಗ್ ಟರ್ಮಲ್ಲಿ ನೋಡಿದ್ರೆ ಪಕ್ಷ ಉಳಿಸ್ಕೊಳ್ಳೋಕ್ಕಾಗಿಲ್ಲ ಇವ್ರು ಯಾರ ಕೈಯಲ್ಲೂ ಕೂಡ. ದೇವೇಗೌಡರೊಬ್ಬರೇ ಹಾಗೆ ಜನತಾದಳದ ಒಂದು ಪಾರ್ಟನ್ನ ಹಾಗೇ ಮುಂದುವರ್ಸ್ಕೊಂಡು ಬಂದಿರೋದು ಅವರೊಬ್ಬರೇ. ಸೊ ಆ ದೃಷ್ಟಿಯಿಂದ ಅಷ್ಟು ಸುಲಭನಾ ಹೊಸ ಪಕ್ಷ ಸ್ಥಾಪನೆ ಮಾಡೋದು? ಅಥವಾ ಬಿಜೆಪಿಗೆ ಹೋಗ್ಲಿಕ್ಕೆ ಆಗಬಹುದಾ? ಚುನಾವಣೆ ಹತ್ರ ಬಂದಾಗ ಹೆಂಗೋ ಅಧಿಕಾರಕ್ಕೆ ಬಂದ್ರೆ ಸಾಕು ಅಂತಲಿ ಎಲ್ಲರೂ ಒಪ್ಕೊಂಡು ಬಿಡ್ಬೋದಾ? ಇಲ್ಲ ಕಾಂಗ್ರೆಸ್ ಅಲ್ಲೇ ಇದ್ದು ಅದೇನಾಗುತ್ತೆ ಅಂತಲಿ ನೋಡೋಣ ಅಂತೇಳಿ ಚುನಾವಣೆಯವರೆಗೂ ಕೂಡ ಹಾಗೆ ಹೀಗೆ ಅಲ್ಲಿ ತಿಳ್ಕೊಂಡು ಚುನಾವಣೆ ಬಂದಾಗ ಕಾಂಗ್ರೆಸ್ ಅಲ್ಲೇ ಗಟ್ಟಿಯಾಗಿ ಉಳಿದು ಬಿಡೋದು, ರಿಸಲ್ಟ್ ಬಂದ್ಮೇಲೆ ನೋಡ್ಕೊಳ್ಳೋಣ ಅನ್ನುವಂಥ ತೀರ್ಮಾನಕ್ಕೂ ಬರಬಹುದಾ? ಯಾವ ತೀರ್ಮಾನವನ್ನ ಡಿ ಕೆ ಶಿವಕುಮಾರ್ ಕೈಗೊಳ್ಳಬಹುದು ಅಂತ ನೀವು ಭಾವಿಸ್ತೀರಿ? ನಾನು 3 ಆಯ್ಕೆನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡೂ ಹೇಳಿದ್ದೀನಿ. ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಆಯ್ಕೆ ಯಾವ್ದಾಗಿರ್ಬೋದು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.